Hi friends, in the last video I have explained atomic packing factor of simple cubic, and in this video I am going to explain atomic packing factor of BCC friends. ಮೊದಲನೇದಾಗಿ ನಾನು ಇಲ್ಲೊಂದು ಯೂನಿಟ್ ಸೆಲ್ ಡ್ರಾ ಮಾಡ್ಕೊಂಡಿದ್ದೀನಿ. BCC ನಲ್ಲಿ ಸಹ ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ 8 ಕಾರ್ನರ್ಸಲ್ಲಿ 8 ಆಟಮ್ಸ್ ಇರುತ್ತೆ. ಒಂದು ಕಂಪ್ಲೀಟ್ ಆಟಮ್ ಬಾಡಿ ಸೆಂಟ್ರಲ್ ಇರುತ್ತೆ, ಅಂದರೆ ಯೂನಿಟ್ ಸೆಲ್ ಮಧ್ಯಭಾಗದಲ್ಲಿ ಒಂದು ಫುಲ್ ಆಟಮ್ ಇರುತ್ತೆ ಫ್ರೆಂಡ್ಸ್. ಸೊ ಇದು ಅಟಾಮಿಕ್ ಅರೇಂಜ್ಮೆಂಟ್ ಇನ್ BCC. ಮೊದಲನೇದಾಗಿ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತಂದರೆ, ನಾನು ಸಿಂಪಲ್ ಕ್ಯೂಬಿಕಲ್ಲಿ ಹೇಳಿದ್ದೆ, ಈ ಕಾರ್ನರ್ ಆಟಮ್ಸ್ ಯಾವುದು ಸಹ ಕಂಪ್ಲೀಟಾಗಿ ಕಾಂಟ್ರಿಬ್ಯೂಷನ್ ಇರಲ್ಲ ಯೂನಿಟ್ ಸೆಲ್ಗೆ, ಓನ್ಲಿ 1/8 ಪೋರ್ಷನ್ ಮಾತ್ರನೇ ಇರುತ್ತೆ. ಆ ರೀತಿ 8 ಇದ್ದಾವೆ. ಪ್ಲಸ್ ಈ ಒಂದು ಕಂಪ್ಲೀಟ್ ಆಟಮ್ ಯೂನಿಟ್ ಸೆಲ್ ಮಿಡಲಲ್ಲಿ ಇರುತ್ತೆ, ಇದು ಕಂಪ್ಲೀಟ್ ಆಟಮ್ ಆಗಿರುತ್ತೆ. ಸೊ ಹಾಗಾಗಿ 1 ಟೋಟಲ್ ಬಂದ್ಬಿಟ್ಟು 2. ದಿಸ್ ಇಸ್ ದ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಫ್ರೆಂಡ್ಸ್. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್. ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ, ನಂಬರ್ ಆಫ್ ನಿಯರೆಸ್ಟ್ ನೇಬರಿಂಗ್ ಆಟಮ್ಸ್ ಅಂದ್ಬಿಟ್ಟು ಕೋಆರ್ಡಿನೇಷನ್ ನಂಬರ್ ಅಂದರೆ, ಇಲ್ಲಿ ಈ ಮಿಡಲ್ ಆಟಮ್ ಬಂದ್ಬಿಟ್ಟು ಈ 8 ಕಾರ್ನರ್ ಆಟಮ್ಸ್ಗೆ ಟಚ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಕೋಆರ್ಡಿನೇಷನ್ ನಂಬರ್ ಆಫ್ BCC 8 ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಒಂದು ಡೌಟ್ ಬರ್ಬೋದು, BCCನಲ್ಲಿ ನಾನು ಈ ಮಿಡಲ್ ಆಟಮ್ನ ರೆಫರೆನ್ಸ್ ತೊಗೊಂಡಿದ್ದೀನಿ, ಅದೇ ಸಿಂಪಲ್ ಕ್ಯೂಬಿಕಲ್ಲಿ ಕಾರ್ನರ್ ಆಟಮ್ ತೊಗೊಂಡಿದ್ದೆ. ನೀವು ಸಪೋಸ್ ಇಲ್ಲಿನೂ ಸಹ ಕಾರ್ನರ್ ಆಟಮ್ ತೊಗೊಂಡ್ರೆ ಇದು ಸಹ 8 ಬರುತ್ತೆ. ಯಾವ ರೀತಿ ಅಂತಂದರೆ, ಈ ನಾನು ಆಗಲೇ ಹೇಳಿದ್ದೆ, ಈ ಆಟಮ್ ಫ್ರ್ಯಾಕ್ಷನ್ ಒಂದು ಯೂನಿಟ್ ಸೆಲ್ಲಲ್ಲಿ ಕೇವಲ 1/8 ಪೋರ್ಷನ್ ಮಾತ್ರನೇ ಇರುತ್ತಂತ. ಹಾಗಾದರೆ ರಿಮೈನಿಂಗ್ ಎಲ್ಲೆಲ್ಲಿ ಇರುತ್ತೆ ಅಂತಂದ್ಬಿಟ್ಟು, ಇನ್ನು ರಿಮೈನಿಂಗ್ ಬಂದುಬಿಟ್ಟು ಅದ್ರ ಸರೌಂಡಿಂಗಲ್ಲಿರೋಂಥ ಎಲ್ಲ ಯೂನಿಟ್ ಸೆಲ್, ಅಂದರೆ ಟೋಟಲ್ 8 ಯೂನಿಟ್ ಸೆಲ್ ಜೊತೆ ಶೇರ್ ಆಗಿರುತ್ತೆ ಒಂದು ಆಟಮ್. ಸೊ ಇಲ್ಲಿ ಒಂದು ಕಾರ್ನರ್ ಆಟಮ್ ಈ ಬಾಡಿ ಸೆಂಟರ್ಗೆ ಟಚ್ ಆಗಿದೆ ಅಂದರೆ ಇದರ ಅರ್ಥ ಈ ಕಾರ್ನರ್ ಆಟಮ್ 8 ಯೂನಿಟ್ ಸೆಲ್ನಲ್ಲಿರುವಂಥ ಬಾಡಿ ಸೆಂಟರ್ ಆಟಮ್ಸ್ಗೆ ಇದು ಟಚ್ ಆಗಿರುತ್ತೆ. ನೀವು ಕಾರ್ನರ್ ಆಟಮ್ ಕನ್ಸಿಡರ್ ಮಾಡಿದ್ರು ಸಹ ಕೋಆರ್ಡಿನೇಷನ್ ನಂಬರ್ 8 ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ A to R ರಿಲೇಷನ್, ಲ್ಯಾಟಿಸ್ ಪ್ಯಾರಾಮೀಟರ್ ಟು ಅಟಾಮಿಕ್ ರೇಡಿಯಸ್ ರಿಲೇಷನ್ ಫ್ರೆಂಡ್. ಸೊ ನಾನು ಇದು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಮತ್ತೆ ನಾನು ಇನ್ನೊಂದ್ಸಲ ರೀಡ್ರಾ ಮಾಡ್ತಾ ಇದ್ದೀನಿ ಯೂನಿಟ್ ಸೆಲ್ ನೋಡಿ. ನಾನು ಈಗ ನೇಮ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಈ ಯೂನಿಟ್ಸ್ ಅಲ್ಲಿ ಇರುವಂತ ಈ ಡಯಾಗನಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ ಮಿಡ್ಲ್ ಅಲ್ಲಿ ಒಂದು ಆಟಮ್ ಇರುತ್ತೆ. ಸೊ ಇಫ್ ಯು ಕನ್ಸಿಡರ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ACD, ಆಕ್ಚುಲ್ ಅರೇಂಜ್ಮೆಂಟ್, ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಒಂದಕ್ಕೊಂದು ಟಚ್ ಆಗಿರುತ್ತೆ ಫ್ರೆಂಡ್ಸ್ ಆಟಮ್ಸ್, ಈ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ. ಸೊ ಇದ್ರ ಟೋಟಲ್ ಲೆಂತ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಂದ್ರೆ, ನಮಗೆ ಗೊತ್ತಿದೆ ಈ ಟೋಟಲ್ ಈಸ್ ಡಯಾಮೀಟರ್ನ ಒಂದು ಆಟಮ್. ಸೊ ಹಾಫ್ ಆಫ್ ದ ಡಿಸ್ಟೆನ್ಸ್ ಈಸ್ ದಟ್ ಈಸ್ R, ದಿಸ್ ಫುಲ್ ಈಸ್ ಫುಲ್ ಡಿಸ್ಟೆನ್ಸ್ ಮೀನ್ಸ್ R ಪ್ಲಸ್ R, 2R ಬರುತ್ತೆ ಇದು, ಅಂಡ್ ದಿಸ್ ಈಸ್ R ಅಗೇನ್. ಸೊ ಟೋಟಲ್ ಲೆಂತ್ ಈಸ್ 4R. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಇಲ್ಲಿ ಟ್ರಯಾಂಗಲ್ ACD, ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋದಾದ್ರೆ, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಯು ಅಪ್ಲೈ ಪೈಥಾಗರಸ್ ಥಿಯರಮ್ ಫ್ರೆಂಡ್ಸ್. ಅದು AD ಸ್ಕ್ವೇರ್ ಈಕ್ವಲ್ಸ್ ಟು AC ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಈ AD ಈ ಲೆಂತ್ ನಮ್ಗೆ ಗೊತ್ತಿದೆ, ಇಲ್ಲಿ ತೋರಿಸಿದ್ದೀನಿ, ಅದು ಬಂದ್ಬಿಟ್ಟು 4R ಹೋಲ್ ಸ್ಕ್ವೇರ್. ಅಂಡ್ AC ಸ್ಕ್ವೇರ್ ನಮಗೆ ಈ ಫೇಸ್ ಡಯಾಗ್ನಲ್ ಲೆಂತ್ ಗೊತ್ತಿಲ್ಲ. ಇದನ್ನು ಯಾವ ರೀತಿ ಡಿರೈವ್ ಮಾಡೋದಂದರೆ, ಅಗೇನ್ ಯು ಕನ್ಸಿಡರ್ ದಿಸ್ ABC ರೈಟ್ ಆಂಗಲ್ ಟ್ರಯಾಂಗಲ್.
the right angle triangle ABC. Again you apply your Pythagoras theorem. AC square equals to AB square plus BC square. AC square we don't know this value, and AB ಈ ವ್ಯಾಲ್ಯೂ ನಮಗೆ ಗೊತ್ತಿದೆ. ಈ ವ್ಯಾಲ್ಯೂ ಏನಂದರೆ ದಿಸ್ ಈಸ್ ಎ, ಯಾಕಂದರೆ ಕ್ಯೂಬಲ್ಲಿ ಆಲ್ ಸೈಡ್ಸು ಸೇಮ್ ಇರುತ್ತೆ. ಆ್ಯಂಡ್ ದಿಸ್ ವ್ಯಾಲ್ಯೂ ಇಸ್ ಆಲ್ಸೋ ಎ, ದಿಸ್ ವ್ಯಾಲ್ಯೂ ಇಸ್ ಆಲ್ಸೋ ಎ. ಎ ಬಿ ಸ್ಕ್ವೇರ್ ಇಸ್ ಎ ಬಿ is a b square is a square, and bc is a bc square is a square. AC square equals to 2a square, AC equals to root 2a. This is the AC value, friends. You substitute this value here, root 2a whole square plus CD square ಇದೆ. ನಮಗೆ CD ವ್ಯಾಲ್ಯೂ ಗೊತ್ತಿದೆ a, CD square ಅಂದರೆ a square. So this becomes 16r square. This root and this square get cancelled. That is remaining is 2a square plus a square. 16r square equals to 3a square. You keep a in this side. 16r square by 3 under root ಅಲ್ಲಿ ಇರುತ್ತೆ. 16 root is 4. This square and this root get cancelled. 4r by this 3 is root 3 ಆಗುತ್ತೆ. So this is the a to r relation, friends, in BCC ಅಲ್ಲಿ. ಸೊ ಇದನ್ನ ಇಲ್ಲಿ ಬರಿತಾ ಇದ್ದೀನಿ ನೋಡಿ. a equals to 4r by root 3. This is the relation. Next, ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ, ನಮಗೆ ಫಾರ್ಮುಲಾ ಗೊತ್ತಿದೆ. ನಾನು ಸಿಂಪಲ್ ಕ್ಯೂಬಿಕಲ್ಲಿ ಆಗಲೇ ಹೇಳಿದ್ದೀನಿ, ವಾಲ್ಯೂಮ್ ಆಫ್ ಆಟಮ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಅಂದ್ಬಿಟ್ಟು. ಅಗೇನ್ ನಾವು ವಾಲ್ಯೂಮ್ ಆಫ್ ಆಟಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಾದರೆ, ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ನಾನು ಡೈರೆಕ್ಟ್ ಈ ಸ್ಟೆಪ್ ಬರೀತಿದ್ದೀನಿ ಫ್ರೆಂಡ್ಸ್. ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಈಸ್ 2 into volume of sphere, that is 4/3 pi r cube by a cube, because in cube ಅಲ್ಲಿ ಎಲ್ಲ ಸೈಡ್ ಲೆಂತ್ ಸೇಮ್ ಆಗಿರೋದ್ರಿಂದ a into a cube ಆಗುತ್ತೆ. 2 into 4/3 pi r cube. ಫ್ರೆಂಡ್ಸ್, ನಮಗೆ ಇಲ್ಲಿ a ಅಂದ್ರೆ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 4r by root 3 ಇಲ್ಲಿದೆ. 4r by root 3 ಈ ವ್ಯಾಲ್ಯೂನ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 4r by root 3 ಹೋಲ್ ಕ್ಯೂಬ್ ಆಗುತ್ತೆ, a ಕ್ಯೂಬ್ ಇರೋದ್ರಿಂದ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿದರೆ ಈ ರೀತಿ ಆಗುತ್ತೆ. 4/3 pi r cube, 4 cube r cube, and this root 3 ಹೋಲ್ ಕ್ಯೂಬು ನ್ಯೂಮರೇಟರ್ಗೆ ಹೋಗುತ್ತೆ. root 3 ಹೋಲ್ ಕ್ಯೂಬ್. ಈ ಆರ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. ನೀವು ಇದನ್ನ ಕ್ಯಾಲ್ಕುಲೇಟರ್ನಲ್ಲಿ ಹಾಕಿ ನೋಡಿದರೆ ನಿಮಗೆ ವ್ಯಾಲ್ಯೂ 0.68 ಬರುತ್ತೆ. ನೀವು ಇದನ್ನ ಮಲ್ಟಿಪ್ಲೈ ವಿತ್ 100 ಮಾಡಿದರೆ 68% ಬರುತ್ತೆ ಫ್ರೆಂಡ್ಸ್. ದಿಸ್ ಈಸ್ ದ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ BCC. ಸೊ ಇದರರ್ಥ 68% ಆಫ್ ದ ಯೂನಿಟ್ ಸೆಲ್ ಈಸ್, ಅಂದರೆ ಈ ಯೂನಿಟ್ ಸೆಲ್ ಒಳಗಡೆ 68% ಈ ಆಟಮ್ ಫ್ರಾಕ್ಷನ್ ಇರುತ್ತೆ ಅಂತ ಇದರ ಅರ್ಥ ಫ್ರೆಂಡ್ಸ್. ರಿಮೈನಿಂಗ್ 32 ಈಸ್ ವಾಯ್ಡ್ಸ್. ನೀವು ಇದಕ್ಕೆ BCCಯಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ ಯಾವ್ಯಾವ ಮೆಟಲ್ಸ್ BCC ಕ್ರಿಸ್ಟಲ್ ಸ್ಟ್ರಕ್ಚರ್ ಇದಾವೆ ಅಂತಂದರೆ, ಮೇನ್ಲಿ ಕ್ರೋಮಿಯಂ, ಟಂಗ್ಸ್ಟನ್, ಆಲ್ಫಾ ಐರನ್, ಮಾಲಿಬ್ಡಿನಮ್, ನಯೋಬಿನಮ್ ಅಂಡ್ ಸೋ ಆನ್ ಫ್ರೆಂಡ್ಸ್. ಇದಿಷ್ಟು ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ BCC. ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ನಾನು ಸಿಂಪಲ್ ಕ್ಯೂಬಿಕಲ್ಲಿ ಹೇಳಿದ್ದೆ, ಈ ಆಟಮ್ಸ್ ಇವೆರಡು ಇಲ್ಲಿ ತೋರಿಸಿದ್ದೀನಿ, ಈ ರೀತಿ ಒಂದಕ್ಕೊಂದು ಟಚ್ ಆಗಿರುತ್ತೆ ಅಂತಂದ್ಬಿಟ್ಟು. ಬಟ್ ಇನ್ ಕೇಸ್ ಆಫ್ BCC ಅದು ಆಟಮ್ಸ್ ಟಚ್ ಆಗಿರಲ್ಲ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಸೊ ಆ ಕಾರಣಕ್ಕೆ ನಾವು ಇನ್ A to R ರಿಲೇಷನ್ಶಿಪ್ನಲ್ಲಿ
ನಾವು ಈ ಪೋರ್ಷನ್ನ ಕನ್ಸಿಡರ್ ಮಾಡಲ್ಲ. ಅಂದ್ರೆ ಈ ಟೂ ಕಾರ್ನರ್ಸ್ ನಾವು ಕನ್ಸಿಡರ್ ಮಾಡಲ್ಲ, ಯಾಕೆಂದರೆ ಇದು ಒಂದಕ್ಕೊಂದು ಟಚ್ ಆಗಿರಲ್ಲ. ಅದೇ ಇದನ್ನು ನೋಡಿ ಒಂದಕ್ಕೊಂದು ಟಚ್ ಆಗಿದೆ ಆಟಮ್ಸ್. ಸೊ ಹಾಗಾಗಿ A to R ರಿಲೇಷನ್ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಆ ರಿಲೇಷನ್ನ ಆಟಮ್ಸ್ ಯಾವ ಡೈರೆಕ್ಷನಲ್ಲಿ ಕಂಟಿನ್ಯೂಸ್ ಅರೇಂಜ್ಮೆಂಟ್ ಇರುತ್ತೆ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಕ್ಕೆ BCCಯಲ್ಲಿ ನಾವು ಈ ಡಯಾಗ್ನಲ್ನ ಕನ್ಸಿಡರ್ ಮಾಡಿದ್ದೀವಿ. ಸಿಂಪಲ್ ಕ್ಯೂಬಿಕಲ್ಲಿ ಈ ಎರಡು ನೇಬರಿಂಗ್ ಆಟಮ್ನ ಕನ್ಸಿಡರ್ ಮಾಡಿದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು.